ನಮಸ್ಕಾರ. ಈ ದಿವಸ ಸರ್ಕಾರದ ಆದೇಶದಂತೆ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಳಬಾಗಿಲು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಕೆರೆಗಳನ್ನು ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭಿಸಿದ್ದು, ಅದರಲ್ಲಿ ಸುಮಾರು 37 ಕೆರೆಗಳು ಸರ್ವೆ ಕಾರ್ಯ ಮುಗಿದಿರ್ತದೆ. ಏನು ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸೋದು ಇವತ್ತು ನಾವು ಚಾಲನೆ ಕೊಡ್ತಾ ಇದ್ವಿ. ಮಾನ್ಯ ತಹಸೀಲ್ದಾರ್ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಸಮಸ್ತ ಮುಳಬಾಗಿಲಿನ ಎಲ್ಲ ಜನತೆಯವರು, ಅವರ ಯುವ ಪೀಳಿಗೆಗೆ ನಾವು ಈ ಕೆರೆಗಳನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಆರಂಭಿಸಿದ್ದೀವಿ. ಅದಕ್ಕೆ ಎಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಅವರೇ ಯಾರು ಒತ್ತುವರಿ ಮಾಡಿದ್ದಾರೆ ಅವರೇ ಕೆರೆಗಳನ್ನು ಬಿಟ್ಕೊಡ್ಬೇಕು. ಒಂದು ವೇಳೆ ಬೆಳೆಯನ್ನು ಬೆಳೆದಿದ್ರೆ ಆದಷ್ಟು ಬೇಗ ಬೆಳೆಯನ್ನು ಕಟಾವು ಮಾಡಿ ತೆರವುಗೊಳಿಸಿ ಏನು ಈ ಒತ್ತುವರಿ ಕಾರ್ಯಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಜನಪ್ರಿಯ ಶಾಸಕರು ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕೆರೆಗಳು ಮುಂಬರುವ ದಿನಗಳಲ್ಲಿ ನಾವು ಕಾಣಬೇಕಾದ್ರೆ ಇವತ್ತು ಒತ್ತುವರಿಯನ್ನು ತೆರವುಗೊಳಿಸದೆ ಹೋದರೆ ನಾವು ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ಮಕ್ಕಳಿಗೆ ತೋರಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೀರಿನ ಅಭಾವ ಆಗ್ತದೆ. ಮುಂಬರುವ ದಿನಗಳಲ್ಲಿ ನೀರಿನ ಅಭಾವವನ್ನು ತಡೆಗಟ್ಟಬೇಕಾದ್ರೆ ಇರುವಂಥ ಎಲ್ಲ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಸಹ ನಿರ್ದೇಶನ ಕೊಟ್ಟಿರ್ತಾರೆ. ಅದರಿಂದ ಜನತೆಯ ಹಿತದೃಷ್ಟಿಯಿಂದ ನಾವು ಎಲ್ಲ ಕೆರೆಗಳನ್ನು ಸರ್ವೆ ಮಾಡಿಸಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿ, ಮತ್ತು ಮುಂಬರುವ ದಿನಗಳಲ್ಲಿ ಮಳೆ ಬಿದ್ದಾಗ ಗಿಡಗಳನ್ನು ನೆಡುವುದರ ಮುಖಾಂತರ ಆ ಒಂದು ಬೌಂಡ್ರಿಯನ್ನು ನಾವು ಸಂರಕ್ಷಣೆ ಮಾಡ್ತೀವಿ. ಮತ್ತು ಕೆರೆಯನ್ನು ಹೂಳೆತ್ತೋದಿರ್ಬೋದು, ಆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ನರೇಗಾ ಯೋಜನೆಯಲ್ಲಿ ತಗೊಂಡು ಅಭಿವೃದ್ಧಿ ಮಾದರಿ ಕೆರೆಗಳಾಗಿ ಅಭಿವೃದ್ಧಿಯನ್ನು ಪಡಿಸಿ, ಏನು ಇವತ್ತು ಅಂತರ್ಜಲ ಮಟ್ಟ ಕುಸಿದಿದೆ ಮುಳಬಾಗಿಲು ತಾಲೂಕಲ್ಲಿ, ಅದನ್ನು ನೀರಿನ ಮಟ್ಟ ಮೇಲೆ ತರುವ ಮೂಲಕ ಎಲ್ಲ ಜನತೆಗೆ ಒಳ್ಳೆ ಶುದ್ಧ ನೀರನ್ನು ಕುಡಿಯೋ ನೀರಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಗೆ ಮಾನ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಸಹಕಾರ ಸಿಕ್ಕಿದೆ. ಎಲ್ಲ ಸಮಸ್ತ ರೈತ ಬಾಂಧವರು, ಒತ್ತುವರಿದಾರರು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮಸ್ತೆ.